ನೋಡಿ, ರಾಜ್ಯದ ನೀರಾವರಿ ವಿಚಾರದಲ್ಲಿ ನಾನು ರಾಜಸ್ಥಾನದಲ್ಲಿ ಅನೇಕ ವಿಚಾರಗಳನ್ನು ಮಂಡಿಸಿದ್ದೆ. ನಮ್ಗೆ ಆಗ್ತಾ ಇರೋಂಥ ಅನ್ಯಾಯಗಳನ್ನೆಲ್ಲ ಪ್ರತಿಪಾದನೆ ಮಾಡಿದ್ದೆ. ಸೊ ಹಣನೂ ಬಿಡುಗಡೆ ಮಾಡಿಲ್ಲ, ಕೆಲವು ಪ್ರಾಜೆಕ್ಟ್ಸ್ ಕೂಡ ನಮಗೆ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ. ಸೊ ಆ ವಿಚಾರದಲ್ಲಿ ಪ್ರಸ್ತಾವನೆ ಮಾಡಿದ್ದೆ. ಸೊ ಮಿನಿಸ್ಟ್ರು ನಿಮ್ದೊಂದು ಪ್ರತ್ಯೇಕವಾದಂಥ ಸಭೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಡೇಟ್ ಫಿಕ್ಸ್ ಮಾಡಿದರು. ಸೊ ಅದಕ್ಕೆ ಸೆಂಟ್ರಲ್ ಮಿನಿಸ್ಟ್ರು 25ನೇ ತಾರೀಕು ಮಧ್ಯಾಹ್ನ ಅಂತ ಹೇಳಿದರು, 11 ಗಂಟೆಗೆ. ಸೊ ಅದಕ್ಕೆ ಇಡೀ ನಮ್ಮ ಆಫೀಸರ್ಸ್ ಟೀಮೆಲ್ಲ ಎನ್ನೇ ಕರೆಸಿ ಪ್ರಿಲಿಮಿನರಿ ರೌಂಡ್ ಎಲ್ಲ ಮೀಟಿಂಗ್ ಮಾಡಿಸಿದ್ದೀನಿ. ಇವತ್ತು ಅದರ ಬಗ್ಗೆ ಚರ್ಚೆ ಮಾಡ್ತೀನಿ. ನೋಡೋಣ ಎಷ್ಟು ಕೊಡಬೇಕೋ ಅದಕ್ಕೆ ಸಹಾಯ ಮಾಡಬೇಕು, ಯಾವುದಾದ್ರು ಕ್ಲಿಯರೆನ್ಸ್ ಆಗಬೇಕು ಅದೆಲ್ಲ ಕೇಳಿಕೊಂಡು ಬರ್ತೀನಿ. ಸರ್, ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಪಟ್ಟಿ ರೆಡಿ ಆಗಿದೆ ಅಂತ ಚರ್ಚೆ ಇದೆ, ಅದನ್ನು ಕೂಡ ಹೈಕಮಾಂಡ್ ಮುಂದಿಡ್ತಾರೆ ಡಿ ಕೆ ಶಿವಕುಮಾರ್? ಇಲ್ಲ, ಈಗಿಲ್ಲ, ಎಲ್ಲ ರೆಡಿ ಮಾಡಿದ್ದೀನಿ. ಯಾರು ಇಂಟ್ರೆಸ್ಟ್ ಇಲ್ಲ, ಯಾಕೆಂದರೆ ಈಗ ಪಕ್ಷ ಸಂಘಟನೆ ನಮಗೆ ಫೀಲ್ಡಲ್ಲಿ ಹೋಗೋರು ಬೇಕು. ನಮಗೆ ಬೆಳಗ್ಗೆ ಸಾಯಂಕಾಲ ಎಲ್ಲ ಕೆಲಸ ಬಿಟ್ಬಿಟ್ಟು ತಾಲೂಕುಗಳಲ್ಲಿ ಡಿಸ್ಟಿಕ್ಕಲ್ಲಿ ಇತ್ಕೊಂಡು ಕೆಲಸ ಮಾಡೋರು ಬೇಕು ನಮಗೆ. ಆಯಿತು, ನಮ್ಮದು ಟೈಮ್ನ ವೇಸ್ಟ್ ಮಾಡಿಕೊಂಡು ಯಾರೋ ಒತ್ತಡದ ಮೇಲೆ ಮಾಡೋದಲ್ಲ. ಬೆಳಗ್ಗೆ ಸಾಯಂಕಾಲ ಫೀಲ್ಡಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂಥವ್ರು ಮಾಡಬೇಕು ಅಂತೇಳಿ ನನಗೆ ACCಯಿಂದ ಆದೇಶ ಕೊಟ್ಟಿದ್ದಾರೆ ಅಧ್ಯಕ್ಷರು. ಫೀಲ್ಡಲ್ಲಿ ಇಲ್ಲ ಅಂತಂದರೆ ನಾವು ಅವ್ರು ಹೋಗಲಿಲ್ಲ ಅಂದರೆ, ಹಾಕಿದ ಕಡೆ ಹೋಗಲಿಲ್ಲ ಅಂದರೆ, ಕೆಲಸ ಮಾಡಲಿಲ್ಲ ಅಂದರೆ, ಸಂಘಟನೆ ಮಾಡಲಿಲ್ಲ ಅಂದರೆ, ಇಶ್ಯೂಸ್ನ ಸಾರ್ಟ್ಔಟ್ ಮಾಡಲಿಲ್ಲ ಅಂತಂದರೆ ಇನ್ನೂ ಪ್ರಯೋಜನ ಇಲ್ಲ. ಆ ದೃಷ್ಟಿಯಿಂದ ನಾವೆಲ್ಲ ವರದಿ ಎಲ್ಲ ತರಿಸ್ಕೊಂಡಿದ್ದೀವಿ. ಯಾರು ಫೀಲ್ಡಲ್ಲಿ ಇರ್ತಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ಆಮೇಲೆ ಹೆಚ್ಚಿಗೆ ಮುಂದಕ್ಕೆಲ್ಲ ಹೆಣ್ಮಕ್ಳುಗಳಿಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು, ರಿಸರ್ವೇಷನ್ ಬಂದಿರೋದ್ರಿಂದ ಅಂತ ಹೇಳಿದ್ದಾರೆ. ಅದನ್ನು ತಯಾರು ಮಾಡ್ತಾಯಿದ್ದೀನಿ. ನಮ್ಮ ಮಂತ್ರಿಗಳನ್ನೆಲ್ಲ ಕೇಳ್ತಾ ಇದ್ದೀನಿ ಒಂದು ರೌಂಡು. ಈ ವಾರದಲ್ಲೇ ಎಲ್ಲ ಅದನ್ನು ಲಿಸ್ಟ್ನ ಸಬ್ಮಿಟ್ ಮಾಡ್ತೀನಿ. ಸರ್, ಮಂತ್ರಿಗಳನ್ನು ಕೇಳ್ತಾ ಇರೋಂಥ ವಿಚಾರಕ್ಕೆ ಸಂಬಂಧಪಟ್ಟಿದೆ ಸರ್. ಅಂದರೆ ಕೆಲವ್ರನ್ನ ಕೈ ಬಿಡಲಾಗಿದೆ ಅಥವಾ ಕೆಲವು ಮಂತ್ರಿಗಳಿಗೆ ಆಪ್ತರ ಆಗಿರುವಂಥವ್ರನ್ನ ಕೈ ಬಿಡಲಾಗಿದೆ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಸರ್. ಯಾವ ಚರ್ಚೆ ಎಲ್ಲ ನಿಮ್ಮ ಹತ್ರ ಮಾತಾಡಬೇಕು ಅಷ್ಟೇ, ನನ್ನ ಹತ್ರ ಯಾರೂ ಮಾತಾಡಲ್ಲ. ಚರ್ಚೆ ಕೆಲಸ ಮಾಡೋನು ಬೇಕಲ್ಲ, ರಿಸಲ್ಟ್ ಓರಿಯೆಂಟೆಡ್ ಬೇಕು. ನನ್ನಿಂದ ನಮ್ಮ ಹತ್ರ ತಿರುಗಿಕೊಂಡು ಸುತ್ತಮುತ್ತಲ ಗಿರ್ಗಿಟ್ಲೆ ಹೊಡ್ಕೊಂಡು ಕೂತ್ಕೊಂಡ್ರಲ್ಲ, ಅಲ್ಲೋಗಿ ತಾಲೂಕಲ್ಲಿ ಹೋಗಿ ಕೂತ್ಕೋಬೇಕು. ಅಲ್ಲಿರೋಂಥ ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡಬೇಕು. ರಿಸಲ್ಟ್ ಓರಿಯೆಂಟೆಡ್ ಲೀಡರ್ಶಿಪ್ ಮಾತ್ರ ಪಾರ್ಟಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು. ಅದೆಲ್ಲ ನಮ್ಮ ಹೋಮ್ ಮಿನಿಸ್ಟ್ರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಅಟೆಂಡ್ ಮಾಡ್ತಾ ಇದ್ದಾರೆ. ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ, ಅವರೆಲ್ಲ ಅಟೆಂಡ್ ಮಾಡ್ತಾರೆ. ಅವರು ಅದನ್ನು ಸಾರ್ಟ್ಔಟ್ ಮಾಡ್ತಾರೆ.